ಸೇಫ್ ಆಗಿದ್ದೀರಾ ಸರ್? ಅಂದ್ರೆ ಏನ್ ಸಮಸ್ಯೆ ಇಲ್ವಾ ಏರಿಯಾದಲ್ಲಿ? ತುಂಬಾನೇ ಸಮಸ್ಯೆ ಇದೆ ಮೇಡಮ್ ಇಲ್ಲಿ. ಹಾ, ತುಂಬಾನೇ ಇಲ್ಲಿ ಮಳೆ ಬಂದ್ರೆ ನಾವು ಆಟೋ ಡ್ರೈವರು. ಓಕೆ. ತುಂಬಾ ಇಲ್ಲಿ ಏನಂದ್ರೆ ಏನು ಮಾಡಲ್ಲ, ಹಳ್ಳಗಳಂತೂ ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ. ಹಾ, ಅದರಿಂದ ತುಂಬಾನೇ ತೊಂದ್ರೆ ಮೇಡಮ್. ಇಲ್ಲಿ ಯಾರು ಏನು ನೋಡೋದಿಲ್ಲ, ಏನು ಇದ್ ಮಾಡೋದಿಲ್ಲ. ಹಾ, ಗಾಡಿಗಳು ಅಷ್ಟೇ ಆ ಕಡೆ ಈ ಕಡೆ ಎರಡು ಕಡೆ ಪಾರ್ಕ್ ಮಾಡ್ತಾರೆ, ಹೋಗಕ್ಕೂ ಜಾಗ ಇರಲ್ಲ, ಆ ತರ ಮಾಡಿರ್ತಾರೆ ಈ ರೋಡು. ಯಾರು ಇದ್ರ ಬಗ್ಗೆ ಏನು ಕ್ರಮನೇ ತಗೊಳಲ್ಲ ಇಲ್ಲಿ. ಹಾ. ಸಿಕ್ಕಾಪಟ್ಟೆ ಹಳ್ಳಗಳೈತೆ ಸುಮಾರು. ಒಂದೂವರೆ ತಿಂಗಳು 2 ತಿಂಗಳಿಂದ ಐತೆ ಅದು, ಯಾರು ಮುಚ್ಚೇ ಇಲ್ಲ ಅಲ್ಲಿ. ಅಲ್ಲ, ಮಳೆ ಬರೋಕು ಇದೆಲ್ಲ ಸರಿ ಮಾಡ್ಕೋಬೇಕಪ್ಪ. ಮಳೆ ಬಂದ ಮೇಲೆ ಈಗ ಇಷ್ಟೆಲ್ಲ ಸಮಸ್ಯೆಗಳಾದ್ಮೇಲೆ ಮಾಡ್ತೀವಿ ಅಂತ ಮಾಡಲ್ಲ. ಯಾರು ಮಾಡಲ್ಲ ಮೇಡಮ್, ಯಾರು ಬಂದು ನೋಡೋರೇ ಇಲ್ಲ ಅಲ್ಲಿ. ಅದೇ ರೋಡಲ್ಲೇ ಓಡಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟವ್ರು ಅದೇ ರೋಡಲ್ಲಿ ಓಡಾಡ್ತಾರೆ, ಯಾರು ಮಾಡೋದಿಲ್ಲ. ಓಕೆ. ತುಂಬಾನೇ ಬೇಜಾರ ನಮ್ಗಂತೂ. ಸರ್, ಆಟೋ ಈಗ ಓಡಿಸ್ಬೇಕು, ಗುಂಡಿಗಳನ್ನ ಮುಚ್ಚಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ರಪ್ಪ DK ಶಿವಕುಮಾರ್ ಅವರು, BBMP ಅವ್ರಿಗೆ. ಆ ಡೆಡ್ ಅವ್ರಿಗೆ ಲೈನ್ ಬೇರೆಯವ್ರು ಕಂಪ್ಲೀಟ್ ಮಾಡಿದೀವಿ, ಮೇಡಮ್. ಗುಂಡಿಗಳನ್ನ ಮುಚ್ಚಿದೀವಿ ಅದೇ. ಅಂತ. ನಿಮ್ ಏರಿಯಾದಲ್ಲಿ ಗುಂಡಿ ಮುಚ್ಚೋ ಕೆಲಸನೇ ಆಗ್ಲಿಲ್ವಾ? ಏನಲ್ಲ, ಅವರು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಸಹ್ಯ ಆಗುತ್ತೆ. ಎಲ್ಲಾರ ಬಗ್ಗೆನೂ ಮಾತಾಡ್ಬೇಕು ಅಂದ್ರೆ ರಾಜಕಾರಣಿಗಳ ಬಗ್ಗೆ. ಯಾಕಂದ್ರೆ ಅವರು ಯೋದ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲಾ ಮಾತಾಡ್ತಾರಲ್ಲ, ಇದ್ರ ಬಗ್ಗೆ ಯಾವ್ದು ಗಮನ ಹರಿಸಕ್ಕೆ ಯೋಗ್ಯತೆನೇ ಇಲ್ಲ ಅವ್ರಿಗೆ. ಹಾ, ಮೊನ್ನೆ ಯಾರೋ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು ಸರ್, ಕಾಂಗ್ರೆಸ್ ಅವಧಿಯಲ್ಲಿ ಮಳೆ ಬಂದ್ರೂ ಕೂಡ ಪ್ರವಾಹದ ಪರಿಸ್ಥಿತಿ ಇರಲ್ಲ, ಸಮಸ್ಯೆಗಳಾಗಲ್ಲ, ಬಿಜೆಪಿ ಕಾಲದಲ್ಲೇ ಬಿಡೆ ಅದೆಲ್ಲ ಅಂತ. ಈಗ ಈ ದೃಶ್ಯ ನೋಡಿದ್ಮೇಲೆ ಅವ್ರ ರಿಯಾಕ್ಷನ್ ಕೇಳ್ಬೇಕಂತ ಆಸೆ ನನಗೆ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಇದ್ ಬಿಟ್ರೆ ಇನ್ನೇನು ಬರಲ್ಲ ಮೇಡಮ್ ಅವ್ರಿಗೆ. ಯಾರು ಬಂದ್ ಮುಂದೆ ನಿಂತ್ಕೊಂಡು ಕೆಲಸನೂ ಮಾಡಲ್ಲ, ಇದು ಮಾಡೋದಿಲ್ಲ. ಬರೀ ಇದೆ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಒಟ್ಟಾಗಿ ಇವ್ರು ಯಾರು ಸರಿನೇ ಇಲ್ಲ ಮೇಡಮ್. ಹೌದು ಪಾಪ, ಇದ್ರ ಮಧ್ಯೆ ಪಾಪ ಜನಸಾಮಾನ್ಯರು ಒದ್ದಾಡ್ಬೇಕಲ್ಲ ಸರ್. ನಾವ್ ಸಾಯ್ತಾ ಇದೀವಲ್ಲ ಮೇಡಮ್, ಇವ್ರಿಗೆ ಓಟ್ಗಳು ಹಾಕ್ಬಿಟ್ಟು ನಾವ್ ಮಾಡ್ಬಿಟ್ಟು ಮನೆಗ್ ಬಾಗ್ಲಿಗೆ ಬರ್ತಾರ ಅವಾಗ ಬೇವರ್ಸಿಗಳು. ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ, ಜನ ಸೈಲೆಂಟ್ ಆಗಿದ್ದಾರೆ. ಇಫ್ ಸಪೋಸ್ ಜನ ಏನಾದ್ರು ರೊಚ್ಚಿಗೆದ್ರೆ ಯಾವ ಜನಪ್ರತಿನಿಧಿಗಳು ನಿಲ್ಲಕ್ಕಾಗಲ್ಲ ಅಂತ. ಮೇಡಮ್, ನಮ್ ಜನ ರೊಚ್ಚಿಗೆ ಎದ್ದೋಳಲ್ಲ. ಎಲ್ಲ ಹಿಂಗಾದಾಗ ಮಾತ್ರ ಬಡ್ಕೋತಾರೆ ಹೊರತು, ಏನು ನೀವು ಮಾತಾಡೋದ್ರಿಂದ, ಮಾಧ್ಯಮದವ್ರು ಮಾತಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾವ್ರ ಅಷ್ಟೇನೆ. ಇವ್ರು ಮರ್ಯಾದೆ ಹೋಗುತ್ತಲ್ಲ ಅಂತ. ಇಲ್ಲ ಅಂದ್ರೆ ಅದನ್ನೂ ಕೂಡ ಮಾಡಲ್ಲ ಇವ್ರು. ನೀವೇನಾರ ಇಲ್ಲ ಅಂದ್ರೆ ಇವ್ರು ಏನು ಮಾಡೋದಿಲ್ಲ ಮೇಡಮ್. ಮಾಧ್ಯಮವ್ರ ಇದರಿಂದ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಅದು ಇದು ಮಾಡ್ತಾರೆ. ಅದೇ ನಿಮ್ ಬೈಕ್ಗೋಸ್ಕರ ಬಂದ್ ಮಾಡ್ತಾರೆ, ಇಲ್ಲ ಅಂದ್ರೆ ಅದನ್ನೂ ಮಾಡಲ್ಲ ಅವರು. ನೀವ್ ಎಲ್ಲಿ ತೋರಿಸ್ತೀರ ಆ ಜಾಗ ಮಾತ್ರ ಮಾಡ್ತಾರೆ ಹೊರತು ಬೇರೆ ಕಡೆ ಅಂತೂ ಎಲ್ಲೂ ನೋಡಿ ಮಾಡೋದಿಲ್ಲ ಅವರು. ನೀವ್ ಟಿವಿಲಿ ಏನ್ ತೋರಿಸಿರ್ತಾರೋ ಆ ಜಾಗ ಮಾತ್ರ ಬಂದ್ ಮಾಡ್ತಾರೆ ಹೊರತು ಬೇರೆ ಕಡೆ ಎಲ್ಲೂ ಏನ್ ಸಮಸ್ಯೆನೂ ಹೋಗಿ ನೋಡಿ ಮಾಡೋದಿಲ್ಲ ಇವರು. ಈ ಮುನೇಶ್ವರ ಬ್ಲಾಕ್ ಅಲ್ಲಿ ಏನ್ ಸರ್ ಸಮಸ್ಯೆ? ಅಲ್ಲೂ ಕೂಡ ರಾಜಕಾಲುವೆ ಅಕ್ಕಪಕ್ಕ ಎಲ್ಲಾದ್ರೂ ಇದೆಯಾ? ಅಲ್ಲಿಂದ ನೀರೇನಾದ್ರೂ ಹೊರಗೆ ಬರುತ್ತಾ? ಇಲ್ಲೂ ಇದಾವೆ. ನಾವು ಗಾಳಿ ಆಂಜನೇಯ ಸ್ವಾಮಿ ವಾರ್ಡಲ್ಲೇ ಇರೋದು ನಾವುನು. ಓಕೆ. ಅಲ್ಲೂ ಇದೇ ಕತೆ ಮೇಡಮ್. ನೀರ್ಗಳು ನಿಂತ್ಕೊಂಡ್ರೆ ಹೋಗೋದಿಲ್ಲ. ತುಂಬಾನೇ ಸಿಕ್ಕಾಪಟ್ಟೆ. ಈ ಮಳೆ ನೀರ್ ಜೊತೆಗೆ ಪಾಪ ಕೊಳಚೆ ನೀರ್ ಬರುತ್ತಲ್ಲ ಸರ್, ರೋಗ ರುಜಿನ. ಈ ಪುಟ್ ಮಕ್ಕಳು ಇರ್ತಾರೆ, ಮನೆ ನೀರು ಮಿಕ್ಸ್ ಆಗಿ ಬರ್ತಾ ಇದೆ ಮೇಡಮ್. ಇವಾಗ ಅವಾಗ ಮಳೆ ಬಂತು ಅಂದ್ರೆ ಈ ತರ ನೀರ್ ತುಂಬ್ಕೊಂಡ್ರೆ ಕೊಳ ನೀರಿಗೆಲ್ಲ ಮಿಕ್ಸ್ ಆಗಿ ಬರ್ತಾ ಇರೋದು. ಈ ತರ ಎಲ್ಲ ಆಗ್ತದೆ. ಇದನ್ನೆಲ್ಲ ಯಾರು ಸಂಬಂಧಪಟ್ಟವ್ರು ಯಾರು ನೋಡೋದಿಲ್ಲ, ಮಾಡೋದಿಲ್ಲ. ಓಕೆ, ಕರೆಕ್ಟ್ ಮುರಳೀಧರ್ ಸರ್. ನೀವು ಮಾತಾಡ್ಬೇಕಷ್ಟೇ, ನಾವು ಪ್ರಶ್ನೆ ಮಾಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಮಾಡೋದಿಲ್ಲ ಮೇಡಮ್, ಇವರು ಮಾಡೋದೇ ಇಲ್ಲ. ನೀವ್ ಏನ್ ತೋರ್ಸಿದ್ರು ಆ ಜಾಗ ಮಾತ್ರ ಹೋಯ್ತಾರೆ, ನೋಡ್ತಾರೆ, ಮಾಡ್ತಾರೆ ಅಷ್ಟೇ. ಬೇರೆ ಕಡೆ ಎಲ್ಲೂ ಹೋಗಲ್ಲ. ಅದು ನೀವ್ ತೋರ್ಸಿದ್ರೆ ಮಾತ್ರನೇ ಹೋಗೋದು. ಅದನ್ನು ಅದು ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ ಇವರು. ಎಲ್ಲೋ ಒಂದೆರಡು ಕಡೆ ಮಾಡ್ದಂಗ್ ತೋರಿಸ್ಬಿಟ್ಟು ಅದೇ ತಾತ್ಕಾಲಿಕ ಪರಿಹಾರ ಅಂತಾರಲ್ಲ ಕೆಲವು ಕಡೆ. ನೀವ್ ಯಾವ ಜಾಗ ತೋರಿಸಿದ್ರು ಆ ಜಾಗಕ್ಕೆ ಮಾತ್ರ ಹೋಯ್ತಾರೆ, ಮಾಡ್ತಾರೆ, ಬರ್ತಾರೆ ಬಿಟ್ಟು ಇನ್ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಇವರು. ಅದಕ್ಕೆ ಇಡೀ ಬೆಂಗಳೂರನ್ನ ತೋರಿಸ್ತಿದೀವಿ ಬಿಡಿ ಗ್ಯಾರಂಟಿ ನ್ಯೂಸ್ ಅಲ್ಲಿ. ಒಂದ್ ಏರಿಯಾ ಫೋಕಸ್ ಮಾಡ್ತಿಲ್ಲ, ಬೆಂಗಳೂರಿನ ಅಷ್ಟೂ ಏರಿಯಾಗಳ ಪರಿಸ್ಥಿತಿ ಹಿಂಗೆ ಇದೆ ಅಂತ ಫೋಕಸ್ ಮಾಡಿ ತೋರಿಸ್ತಾ ಇದೀವಿ. ಮೇಡಮ್, ನಮ್ಗೆ ಎಲ್ಲ ಹಳ್ಳ ಕೊಳ್ಳ ಏನಿರ್ತವೆ ಅಂತ ಗೊತ್ತಾಗಲ್ಲ ಮೇಡಮ್. ಮಕ್ಳು ಮರಿ ಕೂತಿರ್ತಾರೆ ಆಟೋದಲ್ಲಿ, ಪ್ಯಾಸೆಂಜರ್ಸ್. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಮೇಡಮ್ ಜವಾಬ್ದಾರಿ? ಯಾರು ಬರಲ್ಲ. ಆಗಿದೆಯಲ್ಲ ಸರ್ ಮುರಳಿ ಸರ್, ಎಷ್ಟು ಅವಘಡಗಳಾಗಿದೆಯಲ್ಲ, ಜೀವ ಕಳ್ಕೊಂಡಿದಾರಲ್ಲ ಗುಂಡಿಗೆ ಬಿದ್ದು. ಹೌದು ಮೇಡಮ್, ಕಳ್ಕೊಂಡಿದ್ರೆ ಏನ್ ಇದ್ರ ಬಗ್ಗೆ ಯಾರು ಏನ್ ಇದ್ ಮಾಡಲ್ಲ. ನಾವ್ ಸಾಯ್ತಾ ಇರ್ಬೇಕು, ಇವ್ರಿಗೆ ಓಟ್ ಹಾಕ್ತಾ ಇರ್ಬೇಕು. ನಮ್ ಜನಗಳಿಗೂ ಬುದ್ಧಿ ಇಲ್ಲ. ಸುಮ್ನೆ ಅವ್ರು ನನ್ ತಪ್ಪಲ್ಲ, ನಮ್ ಜನಗಳಿಗೆ ಅನ್ಬೇಕು ಅಷ್ಟೇನೆ. ಅವ್ರು ಕರೆಕ್ಟ್ ಆಗಿದ್ರೆ ಇವ್ರು ಮನೆ ಬಾಗ್ಲಾಗ ಹೋಗ್ಬಿಟ್ಟು ಪರ್ಕನ್ನು ಚಪ್ಪಲಿ ತಗೊಂಡೋಗಿ ನಿಂತ್ಕೊಂಡ್ರೆ ಸರಿ ಆಯ್ತದೆ. ಓಕೆ ಮುರಳಿ ಸರ್, ಒಂದ್ ಕಾಲ ಹಂಗೆ ಬಂದ್ಬಿಡುತ್ತದು. ಜನ ನೋಡೋ ತನಕ ನೋಡಿ ಸರಿಯಾದ ಪಾಠ ಕಲಿಸ್ತಾರೆ. ಧನ್ಯವಾದಗಳು. ಗ್ಯಾರಂಟಿ